ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಜೈ ಬಜರಂಗಿ ಕನ್ನಡ ವ್ಲಾಗ್ಸ್. ನಿನ್ನೆ ನಾನು ಅರುಣಾಚಲದಲ್ಲಿ ಯಾವ ರೀತಿಯಾಗಿ ನಮ್ಮ ದಿನ ಹೋಯಿತು ಅನ್ನೋದನ್ನು ವಿಡಿಯೋದಲ್ಲಿ ತೋರಿಸಿದ್ದೆ. ಇವಾಗ ನಂತರ 2ನೇ ದಿನದ ಟ್ರಿಪ್ಪು ಯಾವ್ಯಾವ ಪ್ಲೇಸಿಗೆಲ್ಲ ಹೋಗಿದ್ವಿ ಮತ್ತು ಇಲ್ಲಿ ಏನೇನೆಲ್ಲ ನೋಡಿದ್ವಿ ಅನ್ನೋದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಮೊದಲು ಇವಾಗ ನೈಟು ರೂಮಿಂದ ಫ್ರೆಶ್ ಅಪ್ ಆಗಿಬಿಟ್ಟು ನಾವು 10 o'clock ತನಕ ರೂಮ್ ಅಂತ ಅಲ್ಲಿ ಹೇಳ್ಕೊಂಡಿದ್ವಿ. ಹಾಗಾಗಿ 10 o'clock ಒಳಗಡೆ ರೂಮನ್ನು ಬಿಡಬೇಕಿತ್ತು. 10 o'clock ಅಷ್ಟರಲ್ಲಿ ಎಲ್ಲರೂ ಸಹ ಫ್ರೆಶ್ ಅಪ್ ಆಗಿಬಿಟ್ಟು ನಾವು ನೈಟ್ ಮಲಗಿದ್ದೆ 3 o'clock ಆಗಿಬಿಟ್ಟಿತ್ತು. ಆದ್ದರಿಂದ ಸ್ವಲ್ಪ 8 ಗಂಟೆ ಅಷ್ಟರಲ್ಲಿ ಎದ್ವಿ. ಫ್ರೆಶ್ ಅಪ್ ಆಗಿಬಿಟ್ಟು ನಂತರ ನಾವು ಫಸ್ಟು ಟಿಫನ್ ತಿನ್ನೋಣ, ಮಕ್ಕಳೆಲ್ಲ ಇರೋದ್ರಿಂದ ಫಸ್ಟು ಟಿಫನನ್ನು ಮುಗಿಸೋಣ. ಅದಾದ ನಂತರ ನಾವು ಮುಂದೆ ಪ್ಲೇಸ್ಗಳಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ನಮಗೆ ಪ್ಲ್ಯಾನಿಂಗ್ ಇದ್ದಿದ್ದು ಬಂದುಬಿಟ್ಟು ಜಸ್ಟ್ ಗೋಲ್ಡನ್ ಟೆಂಪಲ್ ಅಷ್ಟೇ. ಹಾಗಾಗಿ ಗೋಲ್ಡನ್ ಟೆಂಪಲ್ಗೆ ಹೋಗೋ ಪ್ಲ್ಯಾನಿಂಗಲ್ಲಿ ಫಸ್ಟು ಟಿಫನ್ ಎಲ್ಲ ತಿಂದ್ಬಿಡೋಣ, ಅಲ್ಲಿ ಹೇಗಿರುತ್ತೋ ಅಂತೇಳಿ, ಮಕ್ಕಳೆಲ್ಲ ಹಸ್ಕೊಂಡಿರ್ತಾರೆ ಅಂತೇಳಿ ಟಿಫನನ್ನು ತಿಂದು ಮುಗಿಸಿದ್ವಿ. ಅದಾದ ನಂತರ ನಮ್ಮ ಹಸ್ಬೆಂಡ್ದು ಒಂದು ಫ್ರೆಂಡ್ದು ಒಂದು ಮಂಡಿ ಇತ್ತು, ಅಲ್ಲಿ ಹೋಗೋಣ ಅಂತ ಬಂದ್ವಿ. ಇದು ಸ್ಪೆಷಲ್ ಬಾದಾಮಿ ಡ್ರಿಂಕ್ ಅಂತೆ. ಇಲ್ಲಿ ಒಂದು 10-15 ಇಯರ್ಸಿಂದನೂ ಸಹ ಇದು ಫೇಮಸ್ ಅಂತೆ. ಹಾಗಾಗಿ ಅವರು ಅದನ್ನು ಟೇಸ್ಟ್ ಮಾಡಿ ಅಂತ ತರಿಸ್ಕೊಟ್ರು. ತುಂಬಾ ಚೆನ್ನಾಗಿತ್ತು. ಹಾಗೆಯೇ ಎಲ್ಲೆಲ್ಲಿ ಏನೇನು ಫೇಮಸ್ ಅಂತ ಗೊತ್ತಿರುತ್ತೋ ಆಯಾ ಒಂದು ಲೋಕಲ್ಸ್ ಅವ್ರಿಗೆ ಗೊತ್ತಿರುತ್ತೆ, ನಮ್ಗೆ ಗೊತ್ತಿರಲ್ಲ. ಸೊ ಹಾಗಾಗಿ ಅವ್ರು ಹೇಳಿದ್ರು ಇಲ್ಲಿ ಜಲಕಂಠೇಶ್ವರ ಟೆಂಪಲ್ ಅಂತ ಇದೆ, ಅದನ್ನು ನೋಡಿಬಿಟ್ಟು ಮತ್ತು ತೀರ್ಥಗಿರಿ, ರತ್ನಗಿರಿ ಅಂತ ಇದೆ, ಅದೆಲ್ಲ ನೋಡಿ ನೈಟು ನೀವು ಇಲ್ಲಿಗೆ ಗೋಲ್ಡನ್ ಟೆಂಪಲ್ಗೆ ಹೋಗಿ ಆವಾಗ ಚೆನ್ನಾಗಿರುತ್ತೆ ಅಂತ ಹೇಳ್ಕೊಟ್ರು. ಸೊ ಅದಾದ ನಂತರ ಆ ಕೋಟೆ ಒಳಗಡೆ ಬಂದ್ವಿ ನಾವು. ಫಸ್ಟ್ ಇಲ್ಲಿ ನಾನು ಜಲಕಂಠೇಶ್ವರ ಟೆಂಪಲ್ ಹತ್ರ ಬಂದ್ವಿ. ತುಂಬಾ ಚೆನ್ನಾಗಿತ್ತು ದೇವಸ್ಥಾನ ಅಂತೂ, ತುಂಬ ದೊಡ್ಡ ದೇವಸ್ಥಾನ. ಈ ತಮಿಳ್ನಾಡಲ್ಲಿ ಇದೊಂದು, ನಮ್ಮ ಕರ್ನಾಟಕದ ಥರ ಅಷ್ಟೊಂದು ಫೇಮಸ್ಸಾಗಿ ಊಟಗಳನ್ನು ಕೊಟ್ಟಿಲ್ಲ ಅಂತ ಹೇಳಿದ್ರು ದೇವಸ್ಥಾನಗಳಂತೂ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಾವು ಸಹ ಇಲ್ಲಿಗೆ ಇವತ್ತು ವಿಸಿಟ್ ಕೊಟ್ವಿ. ಇದಕ್ಕೆ ಇದರದೇ ಆದಂಥ ಒಂದು ಪ್ರಸಿದ್ಧವಾದ ಹಿಸ್ಟ್ರಿನೂ ಸಹ ಇದೆ ಜಲಕಂಠೇಶ್ವರ ಟೆಂಪಲ್ಗೆ. ಅದನ್ನು ಸಹ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ತುಂಬ ದೊಡ್ಡದಾದಂತಹ ಒಂದು ಟೆಂಪಲ್ ಇದು. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ಇದನ್ನು ನಮ್ಮ ವಿಜಯನಗರ ಸಾಮ್ರಾಜ್ಯದ ಕೃಷ್ಣದೇವರಾಯನ ಕಾಲದಲ್ಲಿ ಕಟ್ಟಿದಂತಹ ಟೆಂಪಲ್ ಅಂತ ಇದು. ನನಗೆ ಅಲ್ಲಿ ತಿಳಿದವರು ಏನೇನು ಮಾಹಿತಿಯನ್ನು ಕೊಟ್ಟರು ಅದನ್ನು ನಿಮ್ಮ ಜೊತೆ ನಾನಿಲ್ಲಿ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ತುಂಬ ದೊಡ್ಡದಾದ ಫಸ್ಟು ಒಂದು ಗೋಪುರವನ್ನು ನೋಡ್ತೀವಿ. ಅದಾದ ನಂತರ ಒಳಗಡೆ ಮತ್ತೊಂದು ಗೋಪುರವನ್ನು ದಾಟಿ ನಾವು ಟೆಂಪಲ್ಗೆ ಹೋಗಬೇಕಾಗುತ್ತೆ. ಮತ್ತು ದೊಡ್ಡ ದೊಡ್ಡ ಬಾಗಿಲುಗಳು, ಒಳ್ಳೆ ಕಲಾಕೃತಿಗಳಿಂದ ಕೂಡಿತ್ತು ಎಲ್ಲನೂ ಸಹ. ಕೆತ್ತನೆಗಳು ಅಷ್ಟೇ ತುಂಬ ಸೂಪರ್ವಾಗಿತ್ತು. ಮತ್ತು ನೇಚರು ಕೂಡ ತುಂಬ ಚೆನ್ನಾಗಿತ್ತು. ಸುತ್ತ ಚೆನ್ನಾಗಿ ಮೇಂಟೈನ್ ಮಾಡಿದರು ದೇವಸ್ಥಾನ ಎಲ್ಲ. ಹಾಗೆ ಹೀಗೆ ಬಂದರೆ ಇದರ ಒಳಗಡೆ ಬಂದರೆ ಇಲ್ಲಿ ನಾವು ಈ ಕಡೆ ನೋಡಿದ್ರೆ ಒಂದು ಮಂಟಪ ಸಹ ಇದೆ. ಒಂದು ಕಡೆ ಮಂಟಪ, ಮೋಸ್ಟ್ಲಿ ಇದೆಲ್ಲ ಹಿಂದೆ ಎಲ್ಲ ಡ್ಯಾನ್ಸ್ ಮಾಡೋದಕ್ಕೆಲ್ಲ ಯೂಸ್ ಮಾಡ್ತಾರಲ್ಲ, ಆ ರೀತಿಯಾಗಿ ಏನಾದರೂ ಯೂಸ್ ಮಾಡ್ಕೊಳ್ತಾ ಇದ್ರಾ, ಏನಕ್ಕೆ ಯೂಸ್ ಮಾಡ್ಕೊಳ್ತಾ ಇದ್ರು ಅಂತ ಗೊತ್ತಿಲ್ಲ. ಅದ್ರ ಬಗ್ಗೆ ಅಷ್ಟೊಂದು ಮಾಹಿತಿ ಅಂತೂ ಸಿಕ್ಕಿಲ್ಲ. ನೇಚರ್ ಅಷ್ಟೇ. ಈ ಟೆಂಪಲ್ ಇದೆಯಲ್ಲ, ಈ ಟೆಂಪಲ್ ಸುತ್ತ ಬಂದ್ಬಿಟ್ಟು ಕೋಟೆಯನ್ನು ಕಟ್ಟಿದ್ದಾರೆ. ಅದನ್ನು ನಂತರದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಮೊದಲು ಜಸ್ಟ್ ಟೆಂಪಲನ್ನು ನಾನು ತೋರಿಸ್ತಾ ಇದ್ದೀನಿ. ಯಾರಾದರೂ ಈ ಕಡೆ ಬಂದರೆ, ಈಗ ಸಾಮಾನ್ಯವಾಗಿ ಗೊತ್ತಿರೋರನ್ನ ಕೇಳಿಬಿಟ್ಟು, ಯಾರಾದರೂ ಆ ಸೈಡ್ ಇದ್ದಾರೆ ಅಂತ ಹೇಳಿದ್ರೆ ಅವ್ರ ಹತ್ರ ಕೇಳಿಬಿಟ್ಟು ಬನ್ನಿ. ಇಲ್ಲಿ ಎಂಟ್ರೆನ್ಸ್ ಕೊಟ್ಟಂಗೆ ಫಸ್ಟು ಗಣೇಶ ಇದ್ದಾರೆ. ಅದಾದ ನಂತರ ಸುತ್ತ ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ, ಪಾರ್ವತಿ ದೇವಿ, ಹಾಗೆ ಸುತ್ತ ದೇವಸ್ಥಾನದ ಸುತ್ತ ಅನೇಕ ಒಂದು ಉಪಮಂಟಪಗಳು ಸಹ ಇದೆ. ಎಲ್ಲನೂ ಸಹ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಅಮ್ಮನವರು ಸಹ ಇದ್ದಾರೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ದೇವಸ್ಥಾನ ಅಂತೂ. ಇಲ್ಲಿ ಒಳಗಡೆ ಗರ್ಭಗುಡಿಯಲ್ಲಿ ಶಿವಲಿಂಗ ಇದೆ, ಮಾಮೂಲಿ ಲಿಂಗ ರೂಪದಲ್ಲಿದೆ. ಒಳಗಡೆ ಎಲ್ಲ ಕ್ಯಾಮ್ರಾ ಅಲೋ ಮಾಡಲ್ಲ, ಹಾಗಾಗಿ ನಾನು ಯಾವುದೇ ರೀತಿಯಾದಂಥ ವೀಡಿಯೋಸ್ಗಳನ್ನು ಅಲ್ಲಿ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಜಲಕಂಠೇಶ್ವರ ಅಂತ ನಾವು ಕರಿತೀವಿ, ಆ ಕಡೆ ಜಲಕಂಡೇಶ್ವರ ಅಂತ ಕರೀತಾರೆ. ಸೊ ಇದನ್ನು ನಾವು ಅಲ್ಲಿ ಹೋದಾಗ ಕೋಟೆ ಅಂತ ಹೇಳ್ತಾರೆ. ಕೋಟೆ ಅಂತ ಏನು ಹೇಳ್ತಾರೋ ಅಲ್ಲೇ ಜಲಕಂಠೇಶ್ವರ ಟೆಂಪಲ್ ಇರ್ತಕ್ಕಂಥದ್ದು. ಜಲಕಂಠೇಶ್ವರ ಟೆಂಪಲ್ ಬೇರೆ, ಕೋಟೆ ಬೇರೆ ಇಲ್ಲ. ಕೆಲವರು ಕೋಟೆ ಜಲಕಂಠೇಶ್ವರ ಅಂತ ನೀಟಾಗಿ ಹೇಳ್ತಾರೆ, ಕೆಲವರು ಕೋಟೆ ಅಂತ ಹೇಳ್ತಾರೆ ಅಷ್ಟೇ. ಬಟ್ ಎರಡೂ ಒಂದೇ ಕಡೆನೇ ಇರ್ತಕ್ಕಂಥದ್ದು. ಹೋಗಿ ಬನ್ನಿ. ನಾವು ಜಲಕಂಠೇಶ್ವರ ಅಂತ ಕರಿತೀವಿ. ಮತ್ತು ಇದು ವಿಜಯನಗರದ ಒಂದು ವಾಸ್ತುಶಿಲ್ಪ ಆಗಿರುತ್ತೆ.
ವಾಸ್ತುಶಿಲ್ಪದ ಶೈಲಿಯಲ್ಲಿ ಇದನ್ನು ನಿರ್ಮಿಸಿರ್ತಕ್ಕಂಥದ್ದು. ಇದು 1556ರಲ್ಲಿ ನಿರ್ಮಿತ ಆಗಿದೆಯಂತೆ. ಈ ಒಂದು ಬಾವಿ ಇದೆಯಲ್ಲ, ಇದರ ಒಳಗಡೆ ಒಂದು ಗೋಡೆ ಥರ ಇದೆ. ನಾವೇನಾದರೂ ಅಂತ ಅಂದ್ಕೊಂಡ್ರೆ ನಮ್ಮ ಮನಸ್ಸಲ್ಲಿ ಏನಂತ ಅಂದ್ಕೊಳ್ತೀವಿ ಅದನ್ನು ಆ ಕಾಯಿನನ್ನು ಅದರೊಳಗಡೆ ಹಾಕಿದ್ರೆ ಅಲ್ಲೊಂದು ಕಟ್ಟೆ ಥರ ಕಟ್ಟಿದ್ದಾರೆ. ಅದರಲ್ಲಿ ಹೋಗಿ ಆ ಕಾಯಿನ ಕುತ್ಕೊಂಡ್ರೆ ನಾವು ಅಂದ್ಕೊಂಡಿರೋದು ಆಗುತ್ತೆ ಅನ್ನೋ ಒಂದು ನಂಬಿಕೆ ಅಂತೆ ಅಲ್ಲಿ. ಹಾಗಾಗಿ ಎಲ್ಲರೂ ಸಹ ಅದೇ ರೀತಿ ಕಾಯಿನ್ಗಳನ್ನು ತಗೊಂಡು ನಮ್ಮ ಹತ್ರ ಏನು ಕಾಯಿನ್ ಇರುತ್ತೆ ಅದನ್ನು ನೀರಲ್ಲಿ ಹಾಕ್ತಾಯಿದ್ರು. ಹಾಗಾಗಿ ನಾವು ಒಂದು ಸಲ ಚೆಕ್ ಮಾಡೋಣ ಅಂತೇಳಿ ಚೆಕ್ ಮಾಡಿದ್ವಿ. ಇದನ್ನು ಮೊದಲಿಗೆ ಈ ಕೋಟೆಯನ್ನು ನಿರ್ಮಿಸಿದವರು 1556ರಲ್ಲಿ ಚಿನ್ನ ಬೊಮ್ಮಿ ನಾಯ್ಕ ಅಂತಕ್ಕಂಥವ್ರು ನಿರ್ಮಾಣವನ್ನು ಮಾಡಿದರಂತೆ. ದೇವಾಲಯದಲ್ಲಿ ಶಿಲ್ಪಕಲೆಗಳು ಮತ್ತು ಕೆತ್ತನೆಯ ಕಂಬಗಳು ಮತ್ತು ದೊಡ್ಡ ಮರದ ಬಾಗಿಲುಗಳು ಮತ್ತು ಅದ್ಭುತವಾದ ಶಿಲ್ಪಗಳು ಹಾಗೆ ವಿಗ್ರಹಗಳನ್ನ ನೋಡೋದಕ್ಕೆ ಚೆನ್ನಾಗಿ ಸಿಗುತ್ತೆ. ಇವಾಗ ಸಾಮಾನ್ಯವಾಗಿ ಮನೆಗಳಲ್ಲಿದ್ದು ಒಂದೇ ರೀತಿಯಾಗಿ ನೋಡ್ತಾ ಇರ್ತೀವಿ, ಬರೀ ಅದೇ ಟ್ರಾಫಿಕ್ಕು, ದಿನ ಅದೇ ಕೆಲಸಗಳು, ಅದೇ ರೀತಿಯಾದದ್ದು. ಸಾಧ್ಯವಾದಷ್ಟು ದಿನಗಳು ಹೋಗಿ ಮಕ್ಕಳ ಜೊತೆ ಹೋಗಿ ಯಾವಾಗಲಾದರೂ ಒಂದು ದಿನ ಈ ರೀತಿಯದ್ದು ಇವಾಗ ಇದನ್ನೆಲ್ಲ ತೋರಿಸಿದ್ರೆ ಮಕ್ಕಳಿಗೆ ಹಿಸ್ಟ್ರಿಯ ಪರಿಚಯನೂ ಸಹ ಆಗುತ್ತೆ. ಹಾಗೆಯೇ ಸ್ವಲ್ಪ ಮನಸ್ಸಿಗೆ ನೆಮ್ಮದಿನೂ ಸಹ ಸಿಗುತ್ತೆ. ಮತ್ತು ಸ್ವಲ್ಪ ಇವಾಗ ಹೇಳ್ತಾರಲ್ವ, ಮನಸ್ಸಿಗೆ ನೆಮ್ಮದಿ ಸಿಗಬೇಕಂತ ಹೇಳಿದ್ರೆ ಅವಾಗವಾಗ ಹೋಗ್ತಾ ಇರಬೇಕು ಎಲ್ಲಾದ್ರೂ ಅಂತ. ಅದರಲ್ಲೂ ಸ್ವಲ್ಪ ಪ್ರಕೃತಿಯ ಮಡಿಲಲ್ಲಿ ಇದ್ದು ಬಂದರೆ ಇನ್ನೂ ಸ್ವಲ್ಪ ಒಳ್ಳೆ ರೀತಿಯಾದಂಥ ಒಂದು ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಅಂಥೇಳಿ. ಹಾಗೆಯೇ ಫ್ಯಾಮಿಲಿ ಜೊತೆ ಟೈಮ್ಗಳನ್ನು ಸ್ಪೆಂಡ್ ಮಾಡಿದ್ರೂ ಸಹ ಅಷ್ಟೇ ನಮಗೆ ಒಂದು ಒಳ್ಳೆ ರೀತಿಯಾದಂತಹ ಅನುಭವ ಸಿಗುತ್ತೆ ಅಂಥೇಳಿ. ನೀವು ತಮಿಳ್ನಾಡಿಗೆ ಏನಾದರೂ ಹೋಗೋದಿದ್ರೆ ಇದನ್ನು ಸಹ ಒಂದು ಬೆಸ್ಟ್ ಅಂಥೇಳಿ. ಮತ್ತು ಈ ಒಂದು ದೇವಸ್ಥಾನವನ್ನು ಕಟ್ಟಿರ್ತಕ್ಕಂಥದ್ದು ಅಂದರೆ ಹಿಸ್ಟ್ರಿ ಬಂದ್ಬಿಟ್ಟು, ಇವಾಗ ಸುತ್ತ ಕೋಟೆಯನ್ನು ಕಟ್ಟಿರ್ತಕ್ಕಂಥವ್ರು ಚಿನ್ನ ಬೊಮ್ಮಿ ನಾಯ್ಕ ಅಂತ ಹೇಳಿದ್ವಿ ಅಲ್ವಾ, ಅವರ ಒಂದು ಕನಸಿನಲ್ಲಿ ನಮಗೆ ಮಹಾಶಿವ ಬಂದು ನನಗೆ ಇಲ್ಲಿ ಒಂದು ಕೋಟೆಯನ್ನು ಕಟ್ಟಬೇಕು, ಒಂದು ದೇವಾಲಯವನ್ನು ಕಟ್ಟಬೇಕಂತ ಹೇಳಿದ್ರಂತೆ. ದೇವಾಲಯವನ್ನು ಕಟ್ಟಬೇಕಂತೇಳಿ ಸ್ಥಳವನ್ನು ಹುಡುಕ್ತಾ ಇರೋಂಥ ಯಾವ ಒಂದು ಸ್ಥಳದಲ್ಲಿ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡ್ತಕ್ಕಂಥದ್ದು ಅಂತ ಹುಡುಕುವಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ಹುತ್ತ ಬೆಳೆದಿತ್ತಂತೆ. ಹುತ್ತವನ್ನು ಅಗೆದು ನೋಡಿದಾಗ ಅದರ ಸುತ್ತಲೂ ಅದರ ಒಳಗಡೆ ಶಿವಲಿಂಗ ಇದ್ದು ಶಿವಲಿಂಗದ ಸುತ್ತಲೂ ಸಹ ನೀರು ಇತ್ತಂತೆ. ಅದಕ್ಕೋಸ್ಕರ ಇದನ್ನು ಜಲಕಂಠೇಶ್ವರ ಟೆಂಪಲ್ ಅಂತ ಕರೆದ್ರಂತೆ. ಮತ್ತು ವಿಜಯನಗರ ಸಾಮ್ರಾಜ್ಯದ ಆಡಳಿತದ ನಂತರ ಬಂದಂತಹ ರಾಜರುಗಳು, ಇದಾದ ನಂತರ ಯಾರ್ಯಾರು ನಂತರ ಬರ್ತಾರೋ, ಹಾಗೆ ಬ್ರಿಟಿಷರ ಕೈಯ ವಶಕ್ಕೆ ಯಾವಾಗ ನಮ್ಮ ಒಂದು ದೇಶ ಸಿಗ್ತಾ ಹೋಗುತ್ತೋ ಅದಾದ ನಂತರ ಏನು ಮಾಡ್ತಾರಂತೆ, ಇಲ್ಲಿ ಶಿವಲಿಂಗವನ್ನೆಲ್ಲ ಭಗ್ನಗೊಳಿಸ್ತಾರಂತೆ. ಅದನ್ನೆಲ್ಲ ಭಗ್ನಗೊಳಿಸಿ ಅದಾದ ನಂತರ ಈ ಒಂದು ಕೋಟೆಯನ್ನು ಅವರ ಒಂದು ಈ ಮದ್ದು ಗುಂಡುಗಳನ್ನು ಇಡ್ತಕ್ಕಂಥದ್ದು ಮತ್ತು ಜೈಲಾಗಿ ಕನ್ವರ್ಟ್ ಮಾಡ್ಕೊಂಡಿದ್ರಂತೆ ಇದನ್ನೆಲ್ಲನೂ. ಇಲ್ಲಿ ಯಾವುದೇ ರೀತಿಯಾದಂತಹ ಪೂಜೆ ಪುನಸ್ಕಾರಗಳು ಏನೂ ಸಹ ನಡೀತಾ ಇರಲಿಲ್ವಂತೆ. ಅದಾದ ನಂತರ 1947ರಲ್ಲಿ ನಮಗೆ ಸ್ವಾತಂತ್ರ್ಯವನ್ನು ಸಿಕ್ಕಾದ ನಂತರ ಏನು ಮಾಡಿದ್ರಂತೆ, ಇಲ್ಲಿದ್ದಂತಹ ಕೆಲವರು ಮುಖಂಡರುಗಳು ಈ ದೇವಸ್ಥಾನ ಇದೇ ರೀತಿ ಹಾಳಾಗ್ತಾ ಇದೆ, ನಾವು ಮೂರ್ತಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡ್ತೀವಿ ಅಂತ ಕೇಳಿಕೊಂಡಾಗ ಯಾರೂ ಸಹ ಇದನ್ನು ಒಪ್ಪಿರಲಿಲ್ವಂತೆ. ಅದಕ್ಕೆ ಯಾವುದೇ ರೀತಿಯ, ಯಾಕಂದರೆ ಶಿವಲಿಂಗಕ್ಕೆ ಏನಾದ್ರೂ ಕೊಟ್ಟರೆ ಇದು ಪೂರ್ತಿ ಸ್ಥಳಗಳನ್ನು ಬಿಟ್ಬಿಡ್ಬೇಕಾಗುತ್ತೆ ಅಂತೇಳಿ ಇದಕ್ಕೆ ಯಾರೂ ಸಹ ಸ್ಥಳವನ್ನು ಕೊಡೋದಕ್ಕೆ ಮತ್ತು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡೋದಕ್ಕೆ ನಿರಾಕರಿಸಿದ್ರಂತೆ. ಅದಾದ ನಂತರ ಸ್ವಲ್ಪ ದಿನ ಹಾಗೇ ಭಗ್ನವಾಗೇ ಇತ್ತಂತೆ. ಮತ್ತು ಬ್ರಿಟಿಷರ ಕಾಲದಲ್ಲೂ ಸಹ ನಾನು ಆವಾಗಲೇ ಒಂದು ಮಂಟಪವನ್ನು ತೋರಿಸ್ದೆ ಅಲ್ಲ, ಅಲ್ಲಿರ್ತಕ್ಕಂಥ ಶಿಲ್ಪಕಲೆಗಳನ್ನೆಲ್ಲ, ಅಲ್ಲಿರ್ತಕ್ಕಂಥ ಕಂಬಗಳನ್ನೆಲ್ಲ ತಗೊಂಡೋಗಿ ಬೇರೆ ಕಡೆ ಲಂಡನ್ನಿಗೆ ಅದನ್ನು ತಗೊಂಡೋಗೋದಕ್ಕೂ ಸಹ ಯೋಚನೆಯನ್ನು ಮಾಡಿದ್ರಂತೆ. ಅಲ್ಲಿ ಅಂದರೆ ಇವಾಗ ನಮ್ಮ ಈ ದೇಶದಲ್ಲಿ ಈ ರೀತಿಯಾಗಿ ಇತ್ತು ಅಂತ ನಮ್ಮ ಹಿಸ್ಟ್ರಿಯನ್ನು ತಗೊಂಡೋಗಿ ಲಂಡನ್ನಲ್ಲಿ ಇಟ್ಟು ನಾವು ಅಲ್ಲಿ ಮ್ಯೂಸಿಯಮಲ್ಲಿ ನೋಡೋ ಥರ ಮಾಡಬೇಕಷ್ಟೇ, ಆ ಥರ ಆಗಿತ್ತಂಥದ್ದು. ಅದಾದ ನಂತರ ಏನಕ್ಕೋ ಏನೋ ಗೊತ್ತಿಲ್ಲ, ಅಲ್ಲಿ ತಗೊಂಡೋಗೋದಕ್ಕೆ ಬರ್ತಿದ್ದಂಥ ಹಡಗು ಸಹ ಮುಳುಗಿ ಸದ್ಯಕ್ಕೆ ನಮಗೆ ಇದು ಉಳ್ಕೊಳ್ತಂತೆ. ಅದಾದ ನಂತರ ಸ್ವಾತಂತ್ರ್ಯ ಸಿಕ್ಕಾದ ನಂತರ ಮತ್ತೆ ಇದು ದೇವಸ್ಥಾನನ ಮತ್ತು ಶಿಥಿಲಗೊಳಿಸ್ತಕ್ಕಂಥದ್ದು ಆ ಥರ ಎಲ್ಲ ಏನೂ ಮಾಡಿರಲಿಲ್ಲ. ಅದಾದ ನಂತರ ಎಷ್ಟೋ ಕೇಳಿ ಎಲ್ಲ ಸುಸ್ತಾಗಿ ನಾವೆಷ್ಟೇ ಕೇಳಿದ್ರೂ ಸಹ ಇವರು
ಟೆಂಪಲನ್ನು ರೆಡಿ ಮಾಡಿಕೊಡೋದಕ್ಕೆ ಒಪ್ಪಲ್ಲ ಅಂಥೇಳಿ ಎಲ್ಲ ಮುಖಂಡರುಗಳು ಸೇರಿಕೊಂಡು ಒಂದು ದಿನ ಮಾತಾಡಿಕೊಂಡು ಯಾರಿಗೂ ಗೊತ್ತಿಲ್ಲದಿರೋ ಥರ ಒಂದು ಸುತ್ತ ಒಂದು 2,000 ಜನರು ಸುತ್ತ ದೇವಸ್ಥಾನದ ಸುತ್ತ ಕಾವಲನ್ನು ಕಾದು ಯಾರಿಗೂ ತಿಳಿಸ್ದಿರ ದೇವಸ್ಥಾನದಲ್ಲಿ ಲಿಂಗವನ್ನು ಪ್ರತಿಷ್ಠಾಪನೆಯನ್ನು ಮಾಡಿದ್ರಂತೆ. ಅಂದಿನಿಂದ ಇಂದಿನವರೆಗೂ ಸಹ ಯಾವುದೇ ರೀತಿಯಾದಂತಹ ತೊಂದರೆಗಳು ಆಗದಿರ ಇಲ್ಲಿ ಪೂಜೆಗಳು ನಡೀತಾ ಹೋಗ್ತಾ ಇದೆಯಂತೆ. ಬಟ್ ಬ್ರಿಟಿಷರ ಕಾಲದಲ್ಲಂತೂ ಇದಕ್ಕೆ ಯಾವುದೇ ರೀತಿಯಾದಂತಹ ಪೂಜೆಯನ್ನು ಮಾಡೋದಕ್ಕೆ ಬಿಟ್ಟಿರಲಿಲ್ವಂತೆ. ಇಲ್ಲಿ ತೋರಿಸ್ತಾ ಇದ್ದೀನಲ್ವ, ಇದು ಕೋಟೆ. ಫಸ್ಟ್ ಎಂಟ್ರೆನ್ಸಿಗೆ ನಮಗೆ ಇದು ಕೋಟೆಯ ಸುತ್ತಲೂ ಸಹ ಏನು ಮಾಡಿದ್ದಾರೆ, ನೀರಿನಲ್ಲಿ ಕೋಟೆಯನ್ನು ನಿರ್ಮಿಸಿದ್ದಾರೆ. ಅಂದರೆ ಅವಾಗೆಲ್ಲ ಒಳಗಡೆ ಯಾರೂ ಸಹ ಇಲ್ಲಿ ಮದ್ದು ಗುಂಡುಗಳನ್ನು ಇಡ್ತಕ್ಕಂಥದ್ದು ಮತ್ತು ಜೈಲು ಅದನ್ನೆಲ್ಲ ಆಗಿ ಕನ್ವರ್ಟ್ ಮಾಡ್ಕೊಬಿಟ್ಟಿದ್ದಾರೆ. ಸೊ ಅಲ್ಲಿ ಯಾರೂ ಸಹ ದಾಳಿಯನ್ನು ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಏನು ಮಾಡ್ತಾಯಿದ್ರಂತೆ, ಸುತ್ತ ಇಲ್ಲಿ ನೀರನ್ನು ಹಾಕಿ ನೀರಿನೊಳಗಡೆ ಮೊಸಳೆಗಳನ್ನು ಸಹ ಬಿಟ್ಟಿದ್ರಂತೆ. ಯಾರೂ ಸಹ ಅದನ್ನೆಲ್ಲ ಇನ್ ಕೇಸ್ ನೀರನ್ನು ದಾಟ್ಕೊಂಡು ಬಂದ್ರೂ ಸಹ ಅಲ್ಲಿ ಮೊಸಳೆಗಳಿರುತ್ತೆ, ಅದನ್ನು ದಾಟ್ಕೊಂಡು ಯಾರೂ ಬರೋದಕ್ಕಾಗಲ್ಲ ಅನ್ನೋ ಒಂದು ಪ್ಲ್ಯಾನಿಂಗಲ್ಲಿ ನೀರಿನ ಸುತ್ತಲೂ ಸಹ ಮೊಸಳೆಗಳನ್ನು ಸಹ ಬಿಟ್ಟಿದ್ರಂತೆ. ಅಂದರೆ ಯಾರೂ ಸಹ ಯಾವುದೇ ರೀತಿಯಾಗಿ ಕಾವಲನ್ನು ತಪ್ಪಿಸಿ ಒಳಗಡೆ ಬರೋಂಗಿಲ್ಲ. ತುಂಬ ಭದ್ರವಾದ ಕೋಟೆ. ಸುಮಾರು 400 ವರ್ಷಗಳ ಹಿಂದೆ ಅದು ಕಟ್ಟಿದರೂ ಸಹ, ನಿರ್ಮಾಣ ಆಗಿದ್ರೂ ಸಹ ನೋಡೋದಕ್ಕೆ ಇವಾಗಲೂ ಸಹ ತುಂಬ ಗಟ್ಟಿ ಇದೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿರೋದ್ರಿಂದ ತುಂಬ ಚೆನ್ನಾಗೂ ಇದೆ ನೋಡೋದಕ್ಕೆ. ಈ ರೀತಿಯಾಗಿ ಸುತ್ತ ಈ ಕೋಟೆಯ ಸುತ್ತ ಮಧ್ಯದಲ್ಲಿ ದೇವಸ್ಥಾನ ಬರುತ್ತೆ, ಸುತ್ತ ನೀರಿದೆ. ಹೋಗಿ ನೋಡಿ ಬನ್ನಿ, ನೇಚರು ತುಂಬ ಚೆನ್ನಾಗಿದೆ. ಹೋಗ್ತೀವಿ ಅಂತ ಹೇಳಿದ್ರೆ ಈ ರೀತಿಯಾಗಿ ಸುತ್ತ ನೀರು. ಇವಾಗ ಮೊಸಳೆ ಎಲ್ಲ ಏನೂ ಇಲ್ಲ. ಅಂದಿನ ಆಡಳಿತದ ದಿನದಲ್ಲಿ ಇಲ್ಲೆಲ್ಲ ಮೊಸಳೆಗಳನ್ನೆಲ್ಲ ಬಿಟ್ಟಿದ್ರಂತೆ. ಮತ್ತು ಟಿಪ್ಪು ಸುಲ್ತಾನ್ ಅವರ ಹೆಂಡತಿ ಮಕ್ಕಳನ್ನೆಲ್ಲ ಇದನ್ನು ಜೈಲಾಗಿ ಕನ್ವರ್ಟ್ ಮಾಡಿಕೊಂಡು ಟೆಂಪಲನ್ನು ಟಿಪ್ಪು ಸುಲ್ತಾನ್ ಅವರ ಹೆಂಡತಿ ಮಕ್ಕಳನ್ನೆಲ್ಲ ಇಲ್ಲೇ ಸಹ ಕೂಡಿ ಹಾಕಿದ್ರಂತೆ. ಟಿಪ್ಪು ಸುಲ್ತಾನ್ ಅವರ ಮಿಸ್ಸಸ್ ಸಹ, ಹೆಂಡ್ತಿನೂ ಸಹ ಈ ಒಂದು ದೇವಸ್ಥಾನದಲ್ಲೇ, ಅಂದರೆ ಆವಾಗ ಬ್ರಿಟಿಷರ ಕಾಲದಲ್ಲಿ ಇದು ದೇವಸ್ಥಾನವಾಗಿರಲಿಲ್ಲ, ಲಿಂಗವನ್ನೆಲ್ಲ ಭಗ್ನ ಮಾಡಿದರು. ಅದಾದ ನಂತರ ನಾವು ಇಲ್ಲಿ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆಯನ್ನು ಮಾಡ್ತಿರ್ತಕ್ಕಂಥದ್ದು. ಟಿಪ್ಪು ಸುಲ್ತಾನ್ ಅವ್ರ ಮಿಸ್ಸಸ್ ಸಹ, ಅವರ ಹೆಂಡ್ತಿನೂ ಸಹ ಇಲ್ಲೇ ತೀರಿ ಹೋಗಿದ್ದಂತೆ. ಕೊನೆಯದಾಗಿ ಇಲ್ಲಿ ಒಂದು ಕಾರಾಗೃಹ, ಜೈಲನ್ನು ಮಾಡಿಕೊಂಡು ಇಲ್ಲಿ ಇಟ್ಟಿದ್ರಂತೆ. ಮತ್ತು ಪೂರ್ತಿ ಇದನ್ನೆಲ್ಲ ಅವರ ಒಂದು ಆಡಳಿತ ವೈಖರಿಗೆ ಯೂಸ್ ಮಾಡಿದ್ರಂತೆ. ಇಲ್ಲಿ ಸುತ್ತ ಒಂದು ಮಧ್ಯದಲ್ಲಿ ಇದು ತೋರಿಸ್ತಾ ಇದ್ದೀನಲ್ಲ, ಇದು ಬಂದ್ಬಿಟ್ಟು ಒಂದು ಸೆಂಟರಲ್ಲಿ ಪಾಯಿಂಟು. ಸುತ್ತ ಅಂದರೆ ಕಾವಲನ್ನು ಕಾಯೋದಕ್ಕೆ, ಮಧ್ಯದಲ್ಲಿ ಟೆಂಪಲ್ನ ಬಂದ್ಬಿಟ್ಟು ಜೈಲಾಗಿ ಮಾಡ್ಕೊಂಡಿದ್ರು. ಮತ್ತು ಮದ್ದುಗುಂಡುಗಳನ್ನು ಇರಿಸೋದಕ್ಕೆ ಒಂದು ಗೋಡನ್ ಥರ ಮಾಡ್ಕೊಬಿಟ್ಟಿದ್ರು. ಸುತ್ತ ಕೋಟೆಯನ್ನು ಕಟ್ಟಿ ನೀರನ್ನು ಬಿಟ್ಟು ಮೊಸಳೆಗಳನ್ನು ಬಿಟ್ಟು ಮಧ್ಯೆ ಕಾವಲನ್ನು ಕಾಯ್ತಕ್ಕಂಥ ಕೆಲಸಗಳನ್ನೆಲ್ಲ ಮಾಡ್ತಾಯಿದ್ರು. ಈ ಒಂದು ಸ್ಥಳಗಳನ್ನು ಸುಮ್ಮನೆ ಹಾಗೆ ನೋಡೋದ್ರ ಬದಲು ಅದ್ರ ಬಗ್ಗೆ ನಾವು ವಿಷಯಗಳನ್ನ ತಿಳ್ಕೊಂಡು ನೋಡ್ತೀವಲ್ಲ, ಅದಂತೂ ತುಂಬ ಚೆನ್ನಾಗಿ ಅನಿಸುತ್ತೆ. ಆ ವಿಷಯವನ್ನು ತಿಳ್ಕೊಂಡಾಗಂತೂ ಇನ್ನೂ ಖುಷಿ ಅಂತ ಅನಿಸುತ್ತೆ. ಅದು ಅಲ್ಲದೆ ಇದು ನಮ್ಮ ವಿಜಯನಗರ ಸಾಮ್ರಾಜ್ಯದ ಕೃಷ್ಣದೇವರಾಯರ ಕಾಲದಲ್ಲಿ ನಿರ್ಮಾಣ ಆದಂತಹ ಕೋಟೆ ಅಂತೆಲ್ಲ ಕೇಳಿ ತುಂಬ ಖುಷಿ ಆಯಿತು. ಹಾಗೆ ಟಿಪ್ಪು ಸುಲ್ತಾನ್ ಅವ್ರ ಮಿಸ್ಸಸ್ ಎಲ್ಲ ಇಲ್ಲೇ ತೀರೋದ್ರು, ಅವ್ರನ್ನೆಲ್ಲ ಇಲ್ಲಿ ಕೂಡಿ ಹಾಕಿದ್ರು ಬ್ರಿಟಿಷರ ಕಾಲದಲ್ಲಿ ಅಂತ ಕೇಳಿ ಸ್ವಲ್ಪ ಬೇಜಾರು ಆಯಿತು. ಈ ರೀತಿ ಎಲ್ಲ ನಡೆದಿದೆಯಾ ಅಂತ. ಇವಾಗ ಹಿಸ್ಟ್ರಿ ನಮಗೆ ಏನು ಎತ್ತ ಅಂತ ನಾವೇನು ನೋಡಿರಲ್ಲ, ಬಟ್ ಈ ಥರದ್ದೆಲ್ಲ ನೋಡಿದಾಗ, ಈ ಥರದ ವಿಷಯಗಳನ್ನೆಲ್ಲ ಕೇಳಿದಾಗ ಈ ರೀತಿ ಎಲ್ಲ ನಡೆದಿತ್ತ ಅನ್ನೋದು ನಮ್ಮ ಗಮನಕ್ಕೂ ಸಹ ಬರುತ್ತೆ. ಅದನ್ನು ಕೇಳಿ ನಮಗೂ ಸ್ವಲ್ಪ ಏನೋ ಆ ಒಂದು ಪ್ಲೇಸನ್ನು ನೋಡೋದಕ್ಕೆ ಇನ್ನೂ ಸಹ ಇಂಟ್ರೆಸ್ಟು ಜಾಸ್ತಿ ಆಗ್ತಾನೆ ಹೋಗುತ್ತೆ. ನೋಡಿ, ಹೊರಗಡೆಯಿಂದ ನೋಡಿದ್ರೆ ಈ ರೀತಿಯಾಗಿ ಕಾಣುತ್ತೆ. ಸುತ್ತಲೂ ಒಳ್ಳೆ ಪರಿಸರ. ಮತ್ತು ಇಲ್ಲಿ ಸ್ವಲ್ಪ ಈಗ ಮಳೆ ಟೈಮ್ ಆಗಿರೋದ್ರಿಂದ ಸ್ವಲ್ಪ ಮಳೆ ಬರ್ತಾಯಿತ್ತು ಅಂಥೇಳಿ ನಾವು ಮುಂದಿನ ಪ್ಲೇಸ್ಗೆ ಹೋಗ್ಬೇಕಂತೇಳಿ ಬೇಗ ಇಲ್ಲಿಂದ ಹೊರಟ್ವಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಯಾರಾದರೂ ಸಹ ಈ ಕಡೆ ಹೋದರೆ ಜಲಕಂಠೇಶ್ವರ ಟೆಂಪಲನ್ನು ನೋಡ್ಕೊಂಡು ಬನ್ನಿ, ತುಂಬಾ ಚೆನ್ನಾಗಿದೆ. ಅಂದರೆ ತಿನ್ನೋದಕ್ಕಂತೂ ಏನೂ ಸಿಗೋಲ್ಲ, ಎಲ್ಲವನ್ನು ನೀವೇ ರೆಡಿ ಮಾಡಿಟ್ಕೊಂಡು ಮಕ್ಕಳನ್ನ ಕರ್ಕೊಂಡೋದ್ರೆ ಮಕ್ಕಳು ಅಷ್ಟೇ ತುಂಬ ಎಂಜಾಯ್ ಮಾಡ್ತಾರೆ ಇದನ್ನೆಲ್ಲನೂ ನೋಡಿದ್ರೆ. ಮತ್ತು ಇನ್ನು ರತ್ನಗಿರಿ ಮತ್ತು ತೀರ್ಥಗಿರಿ ಬಗ್ಗೆ ಮುಂದಿನ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಯಾರೆಲ್ಲ ವಿಡಿಯೋವನ್ನು ನೋಡಿದ್ರಿ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ, ಮಾಹಿತಿ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.